ಹೌದು ಹೌದು ಕೂಡಿರ್ತಕ್ಕಂಥ ಸಕಲ ತತ್ವಜ್ಞಾನಿಗಳಿಗೆ ಹೌದು ಒಡೆಯರಿಗೆ ಮಾನಭಾವಿಗಳಿಗೆ ಭಕ್ತರಿಗೆ ಹೌದು ಹೌದು ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಶ್ರೀಮನ್ ಸರ್ಪಭೂಷಣ ಮಹಾಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ. ಹೌದು ಹೌದು ಸ್ಥಿರಮುಕ್ತಿ ಪಡೆಯದ ನರಜನ್ಮ ಏಕೆ, ಹೌದಾ ಪರಮನ ನೆಲೆಗಾಣದ ಅತಿ ಜಾಣ್ಮೇಕೆ, ಹೌದು ಸಲೆ ಸತ್ಯ ಇಲ್ಲದ ಸೃಜನತ್ವ ಏಕೆ, ಹೌದಾ ಮೊಳೆಯುವ ಕಾಮನ ಕೊಲ್ಲದ ಅತಿ ಯತಿನತ್ವ ಏಕೆ, ಹೌದು ಹೌದು ಅಳಿಯಾಶೆಗೆಳದ ಸನ್ಯಾಸಿ ಏಕೆ, ಒಳಗೆ ಸಂಶಯಗೊಂಬ ಅದ್ವೈತ ಏಕೆ. ಹೌದು 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 ನೋಡ್ರಿ ಎಂತ ಮಾತು ಬಿಡಿಸ್ತಾರ. ಹೌದಾ ಶ್ರೇಷ್ಠವಾದ ಮನುಷ್ಯ ಜನ್ಮ ನಿಮಗೆ ಎದಕ್ಕಾಗಿ ಸಿಕ್ಕದ್ರಿ, ಎದಕ್ಕಾಗಿರಿಪ್ಪ? ಈ ಜನ್ಮದ ಗುಟ್ಟ ಏನದ, ಮನುಷ್ಯ ಜನ್ಮ ನಮಗೆ ಯಾಕೆ ದೊರೀತು? ಹೌದು ಹೌದು ನಾವು ಲಕ್ಷ ಚೌರ್ಯಾಶಿ ಜೀವರಾಶಿ ತಿರುಗಿನೇ ಇದೆ, ಅದ್ರೊಳಗೆ ಒಂದು ಕೊನೆ ಮಾನವ ಜನ್ಮ ಕೊನೆ ಮೆಟ್ಟಲಕ್ಕೆ ಬಂದಿದೆ. ಹೌದು ಹೌದು ಅರೇ ಹುಚ್ಚ, ಹಿಂದ ಅನೇಕ ಜನ್ಮ ಆಗಿ ಬಂದಿದೆಯೋ, ಈ ಜನ್ಮದಾಗ ನಿನಗೆ ಒಂದು ಗುರಿ ಅದ. ಹೌದು ಹೌದು ಏನದ? ಏನದ್ರಿಪ್ಪ ಗುರಿ? ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನೀವು ಮುಕ್ತಿ ಮಾರ್ಗ ಹಿಡಿಲಿಕ್ಕಂದ್ರೆ ನೀವು ಮನುಷ್ಯ ಜನ್ಮಕ್ಕೆ ಹುಟ್ಟಿಲ್ಲ ಅಂತೇಳಿ ಮಹಾತ್ಮರು ಹೇಳ್ತಾರೆ. ಹೌದು 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 ಇದು ನಾ ಹೇಳಂಗಿಲ್ಲ, ಮಹಾತ್ಮರು ಹೇಳ್ತಾರೆ. ಹೌದು ಮನುಷ್ಯ ಜನ್ಮಕ್ಕೇನೇ ಮಾಡು, ಹೌದಾ ಕರೆ ಮುಕ್ತಿಗೆ ಮುಟ್ಟು ಪ್ರಯತ್ನ ಮಾಡು. ಹೌದು ಹೌದು ಮತ್ತ ಮನುಷ್ಯನ ಮೂಲ ಗುಟ್ಟೆ ಮುಕ್ತಿ ಮಾರ್ಗದ, ಈ ಮಾರ್ಗನೇ ನೀ ಬಿಟ್ಟಿ ಅಂದ್ರ ಮನುಷ್ಯ ಜನ್ಮಕ್ಕೆ ನೀವು ಹುಟ್ಟುದಕ್ಕೆ ಸ್ವಾರ್ಥಕ್ಕಿಲ್ಲ. ಹೌದು ಹೌದು ಹೌದಲ್ಲ? ಹೌದು ಅದಕ್ಕೆ ಅನುಭಾವಿಸ್ತದವರು ಕೂಡ್ಯಾರ. ಹೌದು ಒಂದು ನಿಮಗೆಲ್ಲರಿಗೂ ತಿಳಿಯಾಗ ಒಂದು ದೃಷ್ಟಾಂತ ಹೇಳ್ತಾ ಲಕ್ಷ ಇಡ್ರಿ. ಹೌದು ಹೌದು ಚಿಕ್ಕಲಿಕ್ಕೆ ಅಂತ ಊರು ಒಳಗ ಹೌದಾ ಒಬ್ಬ ಅಗರ್ಭ ಸೌಕಾರಿ ಇದ್ದ. ಹೌದು ಲಕ್ಷ ಇಡ್ರಿ, ಆ ಕಡೆ ಬಿಡ್ರಿ, ಲಕ್ಷ ಬಿಡ್ರಿ, ಈ ಕಡೆ ಲಕ್ಷ ಇಡ್ರಿ ನೀವು. ಹೌದು ಚಿಕ್ಕಲಿಕ್ಕೆ ಅಂತ ಊರು ಒಳಗ ಅಗರ್ಭ ಶ್ರೀಮಂತ, ಹೌದಾ 100 ಎಕರೆ ಆಸ್ತಿಯದ ಮಾಲಕ್ಕಿದ್ದ ಜಗಶೆಟ್ಟಿ ಸೌಕರ ತಿಳಿ ಕರಿತಿರೋನಿಗೆ. ಹೌದು ಹೌದು 10 ಬರಳಿಗೆ ಸುತ್ತುಂಗ್ರ ಹಾಕೊಂಡು ಕೊಳ್ಳಾಗ ಸರ ನೋಡ್ರಿ, ಸೋಲಗ ನೋಡಿಲ್ಲ ಅಂತದ್ದು ಕೊಳ್ಳಾಗ ಬಂಗಾರದ ಚೈನ್ ಇತ್ತು. ಒಂದು ಹೌದು ಹೌದು ಲಾಕಿಟ ಬಂಗಾರದ ಚೈನ. ಹೌದು ಕೈಯಾಗ ಸಿಗರೇಟ್ ಹಚ್ಚಿ ಊರಾಗ ತಿರುಗಾಡಗತ್ತಂದ್ರ ಮಂದಿ ಗಾಬ್ರೆ ಸೌಕರ್ ಹೊಂಟಾರೋ ಹಾದಿ ಬಿಡವ್ರಿ. ಹೌದು ಹೌದು ಅಷ್ಟು ವಜನ ಸಾವುಕಾರದ. ಕರಿ ಏನು ಮಾಡೋದು, ಇನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅತ್ತಾರ ನೋಡ್ರಿ. ಹೌದು ಹೌದು ಹಿರಿಯರು ಹೇಳ್ಕೊತ ಬಂದ್ರು, ಹಿರಿಯರು ಹೇಳ್ಯಾರ ಗಾದಿ ಮಾತು, ಇನಾಶ ಕಾಲಕ್ಕ ವಿಪರೀತ ಬುದ್ಧಿ. ಆ ಜಗಶೆಟ್ಟಿ ಸೌಕಾರ ಒಂದು ಪಾತ್ರಗಿತ್ತಿ ಮ್ಯಾಗ ಮನಸ್ಸೈತ್ರಿ. ಹೌದು ಹೌದು ಪಾತ್ರಗಿತ್ತಿ ಅಂದ್ರೆ ವೇಷಿ ಹೆಣ್ಮಗಳು. ಹೌದು ಅಕ್ಕಿಂದು ರಾಜವಾಡಿ ನೋಡ್ದಂಗ ಅಂತ ಮನಿ ರೀ. ಹೌದು ಮನ್ಯಾಗ ಬೆಳ್ಳಿದು ಚೋಪಾಳಿತ್ತು. ಹೌದು ತೂಗೋದು ಚೋಪಾಳಿತ್ತು ಬೆಳ್ಳಿದು, ಅದ್ರ ಮ್ಯಾಗ ಕುಂಡಿರ್ತಿದಳಕ್ಕಿ. ಹೌದು ಹೌದು ಅಕ್ಕಿನ ಸಂಘ ಜಗಶೆಟ್ಟಿ ಸೌಕಾರ ಮಾಡದ. ಹೌದು ಹೌದು ದಿನಂಪ್ರತಿ ಆ ತೂಗು ಚೋಪಾಳಿ ಮ್ಯಾಗ ಇಬ್ರು ಕುಂಡ್ರವ್ರಿ, ತೂಕೋತಿದ್ರು ಇಬ್ರು, ಹೆಗಲ ಮ್ಯಾಗ ಕೈ ಹಾಕ್ತಿಳಕ್ಕಿ. ಹೌದು ಹೌದು ಎಲಿ ಕಟ್ಟಿ ಕೊಡಾಕಿ ತಿನ್ರಿ ಸೌಕರ್ ಅಂತೇಳಿ. ಹೌದು ತಿನ್ರಿ. ಅಕ್ಕಿನ ಒಂದು ಸಂಘದಕ್ಕಾಗಿ ಹೌದು ತನ್ನ ಹೆಂಡ್ರು ಮಕ್ಕಳು ಎಲ್ಲಾನೇ ಬಿಟ್ಟು 100 ಎಕರೆ ಇಷ್ಟೆಂಟದ ಮಾಲಿಕ್ ಇಡೀ 100 ಎಕರೆ ಎಲ್ಲ ಮಾರದ. ಹೌದು ಹೌದು 10 ತೊಲಿ ಕೈಯಾಗ ಸುತ್ತುಂಗ್ರ 10 ಬರಳಿಗೆ 2 ತೊಲಿದಿತ್ತು, ಔಷಧೆ ಹೋದು. ಹೌದು ಹೌದು ಕೊಳ್ಳಾಗ ಬಂಗಾರದ ಚೈನ್ ಇತ್ತು, ಅದನ್ನು ಹೈತ್ರಿ. ಹೌದು ಹೈತ್ತು ಅಕ್ಕಿನ ಸಂಘ ಮಾಡಿ ಮುಗಿತ್ರಿ. ಇದು ಹಿಂಡಲ್ದು. ಹಾ ಎಲ್ಲಿ ಹಿಂಡಲ್ದು ಎಲ್ಲಿ ತನ ಇರ್ತದ ಅಲ್ಲಿ ತನ ದವಣಿ ಕಟ್ಕೋತಾರ ಅವ್ರು. ಹೌದು ಹೌದು ಚಂದಿ ಹಿಂಡಾಲಾಯ್ತು. ಅವಾಗ ಇವನಿಂದ ಏನು ಲಾಭ ಅಂತೇಳಿ ಜಗಶೆಟ್ಟಿ ಹಿಡಿ ಹಾದಂದಳಕ್ಕಿ. ಹಾ ಹೋಗಿ ನಿನ್ನ ಮನೆಗೆ ಹ್ಯಾಂಗ ಹೋದಂದ ಜಕ್ಕೆ ಹೇಳೋದು ಕೇಳ್ತದಿಲ್ಲ. ಹೌದು ಹೌದು ಜಗಶೆಟ್ಟಿ ಸೌಕರ್ ಹೋಗಿ ಜಕ್ಕೆ ಅಲ್ಲಗತ್ತಲಕ್ಕಿ. ಹೌದು ಹೌದು ಹೋಗ್ತೇ ಇಲ್ಲ. ಹ್ಯಾಂಗ ಮಾಡ್ಲೆ, ಹೆಂಡ್ರು ಮಕ್ಕಳು ಎಲ್ಲ ಕಲ್ಕೊಂಡಿದ. ಬಾಳ ಇಡೀ ಮನಿ ಮಾರ್ಕೊಂಡ ಹೊಲ ಮಾರ್ಕೊಂಡಿದ. ಆ ಕಡೆ ಹೊಲಕ್ಕೆ ಜಾಗ ಬಂದಾಗ್ಯದ. ಏನು ಮಾಡ್ತಿ ಗೊತ್ತಿಲ್ಲ, ನೀನು ಬರೀ ಇಟ್ಕೊ ನನಗಂದ. ಹೌದು ಹೌದು ನೀ ಯಾನ್ ಹೇಳ್ತಿ ಹೇಳೋದು ಕೆಲಸ ಮಾಡ್ತಂದ. ಹೌದು ಏನತ್ತ ಪಾತ್ರಗಿತ್ತಿ. ಅವಾಗ ಆಕಿ ಪಾತ್ರಗಿತ್ತಿ ಅಂದಳು, ನಾ ಹೇಳೋದು ಕೆಲಸ ಮಾಡ್ತೀನಿ. ಹ್ಞೂ ಮಾಡ. ಹೌದು ದಿನ ಮುಂಜಾನೆ ಎಸ್ಕಿನ 4 ಗಂಟೆಗೆ ಅಂಗಳು ಹುಡುಗ್ಬೇಕಂದ್ರು. ಹೌದು ನೀರು ತಂದು ಸಡ ಹೊಡಿಬೇಕು. ಹೌದು ಬಿಸಿ ನೀರು ಕಾಸಬೇಕು, ನನಗೆ ಝಳಕ ಮಾಡಿಸ್ಬೇಕು. ಇದು ಅಟ್ಟೆ ಅಲ್ಲ, ನನ್ನ ಬಟ್ಟಿ ಒಗಿಬೇಕಂದ್ರಕಿ. ಹೌದು ಹೌದು
ನೋಡ್ರಿ ಪರಸ್ತ್ರೀಯ ಸಂಘ ಎಲ್ಲಿಗೆ ಬತ್ತು ಸೌಕರಂದು ಹೌದಾ ಯಾಕಾಗಲ್ಲ ಅಂದ ನಿರ್ವಾಯಿದ್ದಿತ್ತಲ್ಲ ಬರೀ ಎರಡೇ ರೊಟ್ಟಿಗೆ ಹೌದು ನಿರ್ವಾಯಿದ್ದಿತ್ತಲ್ಲ ಹೇಳ್ತಾ ಏ ಜಕ್ಯ ಹಾ ಹಾ ನಾಳೆಗೆ ಮತ್ತೊಂದು ಸೌಕಾರ ಬರವನ ಹೌದು ನನ್ನ ಮನ್ಸದ ಮ್ಯಾಗ ನಂದು ಏನು ಕುಂಡ್ರು ಚೋಪಾಳದ ಮ್ಯಾಗ ಬಂದು ಕುಂಡಿರ್ತಾನ ಹೌದು ಹಗ್ಗ ಕಟ್ಟಿ ತೂಗದ ಕೆಲಸ ನಿಂದದು ಹೌದು ಹೌದು ನಾವಿಬ್ಬರು ಮ್ಯಾಕ್ ಕೊಂಡಿರ್ತೇವ್ ಅವನ ಹೆಗಲ ಮ್ಯಾಗ ಕೈ ಹಾಕ್ತಾ ಅವ್ನ ಸಂಗಡ ಸೇಮ್ ಸಮಾಚಾರ ಮಾತಾಡ್ತಿರ್ತ ಏನ್ರ ಅಂದಿಗಿಂದಿ ಅಂದ್ರು ಹೌದು ಯಾಕಾಗಲಿ ಸೌಕಾರ್ತಿ ಅಂದ ಹೌದು ಬತ್ರಿ ಗಡಿ ಇವ ಪೈಲ ಹಂಗ್ ಕೈಯಾಗ ಸಿಗರೇಟ್ ಹಚ್ಚಿ ತಿರುಗುತ್ತಿದ್ದ ನೋಡ್ರಿ ಹೌದು ಹಂಗೆ ಥಾಟ ಅಂತವನೇ ಜಮಖಂಡಿದ ಒಬ್ಬ ಬಂದ ಹೌದು ಹೌದು 10 ಬಳ್ಳಿ ಉಂಗ್ರ ಕೊಳ್ಳಾಗ ಚೈನ ಕೈಯಾಗ ಸಿಗರೇಟ್ ಹಚ್ಚಿ ಹಾಕಿನ ಮನೆಗೆ ಬಂದಾನ ಹೌದಾ ಅವ್ ಸೌಕಾರ ಅಂದರ ಅಂದಳಕ್ಕಿ ಹಾ ಹಾ ಸೌಕಾರ ಇದು ಮನಿ ನಿನ್ನ ಕಾಲಾಗ್ಯದ ಬಾ ಒಳಗ ಅಂದಳಕ್ಕಿ ಹೌದು ಹೋಗಿ ಚೋಪಾಳದ ಮ್ಯಾಗ ಕುತ್ತ ಬಳಕ ಜಕ್ಕೆ ನೀರು ತೊಗೊಂಡು ಬಾ ಹ್ಞೂ ಹೌದು ನೀರು ತಂದ ಇನ್ನೇನು ತೂಗಂದಳಕ್ಕಿ ಹೌದು ಹೌದು ತೂಗನಗತ್ತ ಮತ್ತೊಬ್ರ ಮ್ಯಾಗ ಏನ್ ಹಾಡೋದು ಬೇಡ ನನ್ನ ಮ್ಯಾಗೆ ಒಂದು ಪದ ಹಾಡಬೇಕನ್ನ ತೂಕೊತ್ತು ಹೌದು ಹೌದು ಹ್ಯಾಂಗ ಹಾಡ್ಲಗತ್ತ ಹ್ಯಾಂಗ ಹಾಡ್ಲಕತ್ರಿಪ್ಪ ಜಗಶೆಟ್ಟಿ ಕರಿತೀರೋ ನನಗ ಜಕ್ಯ ಜಕ್ಯ ಅಂತ ಕರಿತಾರೋ ಈಗ ಮೊದಲ ಇದ್ದ ತಮ್ಮ ನಾನು ನಿನ್ನಂಗ ಒಂದಿನ ಬರ್ತಾದೋ ಪಾಳಿ ನನಗೂ ನಿನ್ನಂಗ ಒಂದಿನ ಬರ್ತಾದೋ ಪಾಳಿ ನನಗೂ ನನ್ನಂಗ ಸೌಕರ ತಿಳ್ಕೊಂಡ ಇದು ನನ್ನಂಗೆ ಶೆಡ್ಜಿ ಇದ್ದಂಗೆ ಕಾಣಿಸ್ತಿತ್ತು ಇದು ಎಲ್ಲ ಕಂಗಲಾಗಿದ್ದಕ್ಕೆ ನನಗ ಹಂಗೆ ಮಾಡಂಗ್ ಕಾಣಿಸ್ತಾ ಚೋಪಾಳ ಬಿಟ್ಟು ಒಳ್ಳಗತ್ತತ್ರಿ ಹೌದು ಹೌದು ಈ ಜೀವನದ ರಹಸ್ಯ ಹಿಂಗೆ ಅದ ಹೌದಾ ಎಲ್ಲ ಸುಳ್ಳದ ಬಂಧುಗಳೇ ಹೌದು ಹೌದು ಜೀವನದಾಗ ನೀವು 1 ಕೋಟಿ ಸಂಪತ್ತಿ ಗಳಿಸ್ರಿ ಹೌದು ಖರೆ ನಿಮಗೆ ಹುಗುದು 3 ದಿನದಾಗ ಮನ್ಯಾಗ ಹೋಳಿಗೆ ಮಾಡಿ ಉಣ್ತಾರ ನಿಮಿತ್ತಕ್ಕಾಗಿ ಕಣ್ಣ ನೀರು ತೆಗೆದಾಳ್ತಾರ್ರಿ ಯಾರು ನಮ್ಮವ್ರು ಅದಾರ ಹೌದು ಹೌದು ನಾವು ಬರುವಾಗ ಒಬ್ಬರೇ ಇದ್ದೆವು ಹೌದಾ ಹೋಗುವಾಗ ಒಬ್ಬರೇ ರೀ ನಾವು ಹೋಗಾಗ ಅವ ಹೊಂಟಾನಂದ್ರೆ ನಾವು ಜೊತೆ ಹೋಗತ್ತೇಳಿ ಒಬ್ಬರೇ ಅದ ನನ್ನ ಕೈ ಎತ್ತಿರಿ ನೋಡುನು ಹೌದು ಹೌದು ಜೀವನದಾಗ ಸುಳ್ಳದ ಹೌದು ಇದು 3 ದಿನದ ಬಾಜಾರದ ಹೌದು ಯಾವ ದಿನ ಹುಟ್ಟಿದೆ ಅದು ಒಂದಿನ ಹಾ ಹಾ ಯಾವ ದಿನ ಸತ್ತು ಹೋಗತಿ ಇದು ಒಂದಿನ ಹುಟ್ಟು ಸಾವದ ಮಧ್ಯದಾಗ ನೀ ಏನು ಕಾಲ ಗಳಿತಿ ಇದು ಒಂದಿನ ಅಷ್ಟು 3 ದಿನದ ಬಾಜಾರಕ್ಕೆ ಬಂದಿದ್ದೀವಿ ಅವ್ವ ಹೌದು ಹೌದು ಹೌದಲ್ಲ ಹೌದು ಅದಕ್ಕೆ ವಿಶೇಷವಾಗಿ ಇಲ್ಲಿಂದ ಮಾತು ಹೇಳುದದ ಏನ್ ಹೇಳಿದ್ರಿಪ್ಪ ಮಾತ ಅಪ್ಪನ ಸಂಕಟವಾದ ಏನದ ನನ್ನ ಪಾಲಿಗೆ ದೇವರೇ ದೊಡ್ಡವ ಹೌದು ಹೌದು ಹೌದಲ್ಲ ಹೌದು ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿಸುವ ಗಾಳಿ ನಿಮ್ಮ ದಾನ ಹಾ ಹಾ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ಹಾ ನಿಮ್ಮ ಅನ್ನವನ್ನು ಉಂಡು ಅನ್ಯರನ್ನು ಹೊಗಳುವ ಪುಣ್ಯಗಳನ್ನು ಏನೆಂದು ಕಾಣ ರಾಮನಾಥ ಹೌದು 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 ಶ್ರೀಮಂತ್ ದಾಸಿಮಯ್ಯವರು ಹೌದು ಏನಂದ್ರು ಜೇಡರ ದಾಸಿಮಯ್ಯವರು ಹೇಳ್ತಾರ ಏನ್ ಹೇಳಿದ್ರು ಎಳೆ ನಿಮ್ಮದು ಬೆಳೆ ನಿಮ್ಮದು ಗಾಳಿ ನಿಮ್ಮದು ನೀರು ನಿಮ್ಮದು ಎಲ್ಲನೇ ನಿಂದದ ಪರಮಾತ್ಮ ನಿನ್ನ ಅನ್ನ ಉಂಡು ಇನ್ನೊಬ್ಬರನ್ನು ಯಾವ ಹೊಗಳುತ್ತಾನ ಅವನಿಗೆ ನಾ ಏನಂತೇಳಿ ಕರೀಲಿಯಪ್ಪ ಹೌದು 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 ಏ ಅಪ್ಪ ಹೊರತಿಗೆ ತೆರಿಗಿಟ್ಟಾವೇನ ಬಂದದು ಹೌದು ಹೌದು ಇನ್ನು ಬಹಳ ಕಠಿಣದ ಅದಾ ಜಗತ್ಯದಾಗ ದೇವರ ಭಟ್ಟವ ಗಾಳಿ ಯಾರು ಹುಟ್ಟಿಸ್ಯಾರ ದೇವ್ರ ನಿಮ್ಗೆ ಇಲ್ಲಿ ಕೂತವ್ರಿಗೆ ನಂದು ಪ್ರಶ್ನೆ ಅದ ಏನದ್ರಿಪ್ಪ ಒಂದು 5 ಹಿಡಿದು 5 ನಿಮಿಷ ಬಹಳ ಬೇಡ 5 ನಿಮಿಷ ಒಟ್ಟು ಗಾಳಿ ತಗೋಲಾರ್ದಕ್ಕೆ ಸುಮ್ಮನೆ ಕೊಡ್ಬೇಕು ಬರೇ ಹೇಳಿಲ್ಲ ಈ ಗತಿ ಅದ ಹೇಳಿದ್ರೆ ಹೆಂಗ್ ಗತಿ ಇದ್ರೈತ್ರಿ ಕತ್ತಲೆ ಆಗತ್ತದ ಜೀವನ ಅನ್ನಂಗೆ ಅರ್ಥ 5 ನಿಮಿಷ ಹಿಡಿದ್ರಿ ಹೆಂಗ ಲೈಟ್ ಹೋಯ್ತು ಹಾಗೆ ಜೀವನ ಗಪ್ಪ ಐತ ಅನ್ನಂಗೆ ಹೌದು ಹೌದು ಅಡ್ಡ ದೊಡ್ಡದಿದು ಹೌದಾ ಈಗ ಇಸೆ ಕಡೆ ಲಕ್ಷ ಇಡ್ರಿ ಹೌದು ಈ ಮನತಾಳದವ್ರದ್ದು ಒಂದು ಶಿದ್ದಟಿಗೆ ಜಗತ್ಯದಾಗ ನನ್ನ ದೇವರು ಎಂತ ಲೀಲಾ ಮಾಡಿದ ಲಕ್ಷ ಇಟ್ಟು ಕೇಳಬೇಕೆಲ್ಲರೂ ಹೌದು ಹೌದು ನಮ್ಮ ಮಲ್ಲಪ್ಪ ಕಾಕ ಒಡೆಯಾರ ಹೌದು ಅವರ ಮಗನ ಹೆಸರು ಅಮ್ಮಣ್ಣ ಒಡೆಯಾರ ಹೌದು ಹೌದು ಹೌದಲ್ರಿ ಹೌದು ನಮ್ಮ ಮಾವನೆಯವರು ಹೌದು ನಾವು ನೆಡತಂದವರು ನಾವು ಬೀಗರು ಅವರು ಒಡೆಯಾರ ಹೌದು ಹೌದಲ್ಲ ಹೌದು ಅಮ್ಮಣ್ಣ ಒಡೆಯರಿಗೆ ಕನ್ಯಾ ತೆಗೆದು ಪಸಂದ್ ಮಾಡಿ ಗಟ್ಟಿ ಮಾಡಿ ಲಗ್ನ ಮಾಡ್ಬೇಕಂತೇಳಿ ಠರಾಸುದ್ರ ಮನೆಯಾಗೆ ಹೌದು ಹೌದು ಇನ್ನು ಅಲ್ಲಿ ಹುಡುಗಿ ಎಲ್ಲಿ ನೋಡುದು ಇದೇ ಗದ್ದನಕೆರಿ ತಂಗಿಗೆ ಕೊಟ್ಟಾರ ಹೌದು ತಂಗಿ ಮಗಳು ಯಮನವ
ಮಕ್ರಿ ಹೌದು ಹೌದು ಯಮನವ್ಗೆ ಗಟ್ಟಿ ಮಾಡೋಣ ಅಂತೇಳಿ ಮಾತುಕತೆಗೆ ಬಂದವರು ಹೌದು ಸುಮ್ಮ ಸಕ್ರಿ ಸೀರಿ ನಿಮಿತ್ತಕ್ಕೆ ಬಂದವ್ರು ಲಗ್ನ ಆಯ್ತು. ಹೌದು ಹೌದು ಲಕ್ಷ ಇಡ್ಬೇಕೆಲ್ಲಾರು. ಹೌದು ಯಮನವ್ ಅಕ್ಕ ಸಣ್ಣ ಕೇಳ ಹೌದು ಬಾಲ್ಯದಾಗ ಲಗ್ನ ಆಯ್ತು. ಹೌದು ಮುಂದೆ ಕೆಲವು ದಿವಸ ತವ್ರ ಮನೆಗೆ ಬಿಟ್ಟು ಯಾರು ಕರ್ಕೊಂಡು ಬರ್ತಾರ ನೋಡ್ರಿ. ಹೌದು ಕರ್ಕೊಂಡು ಬಂದ ಬಳಕ ಮನೆಯವರೆಲ್ಲ ವಿಚಾರ ಮಾಡಿದ್ರು, ಇನ್ನ ದೇವರ ದಿಂಡ್ರ ಮುಗಿಸ್ಬೇಕಂದ್ರು. ಹೌದು ಹೌದು ಅವಾಗ ಗುಡ್ಡದ ಬಡಿ ಅಮೋಘ ಸಿದ್ಧ ಮಕಣಾಪುರ ಸ್ವಾಮಲಿಂಗ, ಹೌದು ಬಬಲಾದಿ ಕೊಂತ್ಯವಾಯಿ, ಹೌದು ಕುಂಚನೂರದ ಮಹಾದೇವಲಿಂಗ, ಹೌದು ಕೊನೆ ಎಲ್ಲ ದೇವಸ್ಥಾನ ಮುಗಿಸುಗತ್ತು ಬೆಳ್ಳುಳ್ಳಿಗೆ ಮಲಕಾರ ಸಿದ್ಧ, ಬೆಳ್ಳುಳ್ಳಿಗೆ ಮಲಕಾರ ಸಿದ್ಧ, ಜಾಲ್ಯಾಳದ ಅವಧು ಸಿದ್ಧ ಎಲ್ಲ ಮುಗಿಸಿ ಎಲ್ಲಿ ಹೋದ್ರಿ? ಉಮದಿ ಮಲಕಾರ ಸಿದ್ಧ ಮುತ್ತೆನ ದರ್ಶನಕ್ಕೆ ಹೋದ್ರು. ಹೌದು ಹೌದು ಚಟ್ಟಿ ಜಾತ್ರೆ ಸನಿ ಇತ್ತು. ಹೌದು ಮಾದಣ ಮಲಕಾರ ಸಿದ್ಧಗ ಹೌದು ಸಿದ್ದಪ್ಪ ಸೌಕರ್ ಅಂತೇಳಿ ಬಾಲಗೈದವರು ಅವರು ಹೊಲದಾಗ ಸೋಮಲಿಂಗನ ಗುಡಿ ಕಟ್ಟ್ಯಾರ ಅವ್ರಿಗೆ. ಹೌದು ಹೌದು ಮಾದಣ ಮಲಕಾರ ಸಿದ್ಧಗೆ ಕೊಂತ್ಯವಾಗಿ ಹಿಂಗೆ ಕರೆಸ್ಕೊಂಡು ಅವ್ರು ಹೊಲದಾಗೆ ಭೇಟಿ ಮಾಡಿಸಿ ಅಲ್ಲಿ ಊಟ ಆದ ಬಳಿಕ ಗುಡ್ಡಕ್ಕೆ ದೇವರು ಹೋಗುತ್ತಿದ್ರು. ಅಲ್ಲಿ ಇದು ಸುದ್ದಿ ಗೊತ್ತೈತಿ ಇವ್ರಿಗೆ. ಹೌದು ಹೌದು ದೇವರಿಗೆ ಹೋಗ್ಯಾರ ಎಲ್ಲಾರು. ಹೌದು ಮಾದಣ ಮಲಕಾರ ಸಿದ್ಧನೆ ಭೇಟಿ ಅದತ್ತ ಹೋಗುರು ನೋಡ್ರಿ ಅಂತೇಳಿ ಅದೇ ಗಾಡಿ ಬಾಲಗೈ ಹೊಡೆದ್ರು. ಹೌದು ಬಾಲಗೈಗೆ ಸಿದ್ದಪ್ಪ ಸೌಕರ್ಯ ಏನು ಹೊಲದಾಗ ಭೇಟಿ ನಡೀತಿತ್ತು ನೋಡ್ರಿ. ಹೌದು ಮಾದಣ ಮಲಕಾರ ಸಿದ್ಧನ ಗದಿಗೆ ಹೊಡಿಯಾರು. ಹೌದು ಮುತ್ಯಾಗಿ ಅವ್ರು ಹೋಗಿ ಕಾಲು ಬಿದ್ದಾಳಾಗ ಅಮ್ಮಣ್ಣ ಮಾವಗ ಕರೆಸಿದ್ರು ಅವರು. ಹೌದು ಏನಪ್ಪ ಮಾದಣ ಮಲಕಾರ ಸಿದ್ಧನ ಭೇಟಿ ಎಲ್ಲಿ ಅಲ್ಲೆಲ್ಲ ಕಡೆ ಬಹಳ ಬಂದಿದೆ, ಬಹಳ ದುಡ್ದೀವಿ, ನಿನ್ನ ಋಣ ನಮ್ಮ ಮ್ಯಾಗ ಬಹಳ ಆಗ್ಯದೋ, ಇವತ್ತು ನಾವು ನಿನಗೆ ಏನು ಕೊಡ್ತೇವೆ, ಇವತ್ತಿದು ಸಿದ್ಧಟಿಗೆ ಆಗ್ಬೇಕಂದ್ರು. ಹೌದು ಹೌದು ಇದು ನಿನಗೆ ಗೊತ್ತ, ನಮಗೆ ಗೊತ್ತ. ಹೌದು ಹೌದು ಇವತ್ತು ನಾವೇನು ಕೊಡ್ತೇವೆ, ಮುಂದೆ ನಿನಗೊಂದು ದಿನ ಮರಿವಿಗೆ ಹಾಕ್ತದಿದ ಅಂತೇಳಿ ಒಡೆಯರು ಮಾತಾಡಿದ್ರು. ಗದಗಿ ಒಡೆಯರು. ಹೌದು ಹೌದು ಮಲಕಾರ ಸಿದ್ಧ ಮುತ್ಯ ಮಹಾದೇವಲಿಂಗನ ಪಾರ್ಕೊಂಡು ಖಾರಿಕ ಭಂಡಾರ ನಿಂಬೆ ಹಣ್ಣು ಕೊಟ್ರು. ಹೌದು ಇದಕ್ಕೆ ಸಾಕ್ಷಿ ನಮ್ಮ ಅಮ್ಮಣ ಮಾವನ ಯಮನವಕ್ಕಾಳ ನಮ್ಮ ಭೀಮಣ್ಣ ಮರಡಿ ಅವರು ಅದಾರ. ಹೌದು ಹೌದು ಇದಕ್ಕೆ ಸಾಕ್ಷಿ ಕೇಳಿದ್ರೆ ಹೂನೆ ಅಂದಿರ್ಬೇಕು ಅವರು. ಹೌದು ಅದು ತಗೊಂಡು ಬಂದ ಬಳಕ ಮುಂದೆ ಏನಾಯ್ತು? ದೇವರ ಕಾರ್ಯ ಆದ ಬಳಕ ಅಕ್ಕ ಮತ್ತು ಮಾವು ಕೂಡಿ ಅದ ಪ್ರಸಾದ ಸ್ವೀಕಾರ ಮಾಡಿದ್ರು. ಹೌದು ಸ್ವೀಕಾರ ಮಾಡ್ಯಾವ ಮುಂದ ಯಮನವಕ್ಕಗ ಗರ್ಭ ನೆತ್ತುದು ಸ್ವಂತ ಅಕ್ಕಿಗೆ ಗೊತ್ತಿದ್ದಿತ್ತಿಲ್ಲ. ಹೌದು ಹೌದು ಗಂಡುಗೂ ಗೊತ್ತಿಲ್ಲ, ಹೆಂಡತಿಗೆ ಗೊತ್ತಿಲ್ಲ, ಅತ್ತಿ ಮಾವನು ಮೊದಲು ಗೊತ್ತಿಲ್ಲ, ಹೌದು ಊರಾನವರಿಗೆ ಗೊತ್ತಿಲ್ಲ. ತೋಟಕ್ಕೆ 30-40 ಮಂದಿ ಹೆಣ್ಮಕ್ಳು ದುಡ್ಲಿಕ್ಕೆ ಬರ್ತಿದ್ರು. ಹೌದು ಯಾನ ತಂಗಿ ಹೊಟ್ಟಿ ಈ ಕಡೆ ಬಹಳ ಬಿಡ್ಲಗತ್ತಿದ್, ಯಾಕ ನಾನು ಏನು ಮಾಡೋದ್ರಿ, ಕೂತು ಊಟ ಮಾಡೋದದ, ಮನಸ್ಸೆ ಅದ, ಏನಿಲ್ಲ ಉಂಡು ತಿಂದದ ಶರೀರದ ತಿಳಿ ಯಮನವ್ ಇದೇ ಅಂದ. ಹೌದು ಯಾರಿಗೆ ಗೊತ್ತಿದ್ದಿದ್ರಿ ಇದು ಮಾತ, ಹಿಂದೆ ಸಿದ್ಧರು ಮಾತಾಡೋದು ಮಾತ, ದೇವರ ಮಾತಾಡೋದು ಒಂದು ದಿನ ಮರುವಿಗೆ ಹಾಕ್ತದ ಅಂತೇಳಿ ಹೇಳಿಕೊಟ್ಟಾರ. ಹೌದಾ? ಯಾರಿಗೆ ಗೊತ್ತಾಗಲಿಲ್ಲ. ಹೌದು ಮುಂದೆ ಕೆಲವು ದಿನ ಗತಿಸಿ ಹೋಯ್ತು. ಕಾರ್ಕಳದ ಬೀಗರು ಇಲ್ಲಿ ನಡ್ತಾನಾಗ್ಯಾವ. ಹೌದು ಹೆಣ್ಮಗಳು ಕಾರ್ಕಳದ ದೇಶಮುಖರು ಹೌದು ಇಲ್ಲಿ ಮಾತಾಡ್ಸಲಿಕ್ಕೆ ಬಂದ ಬಳಕ ನೋಡಿದ್ರು. ಅವಾಗ ಒಳಗ ಕರೆದ ಯಮನವಕ್ಕ ಕೇಳ್ತಾರ, ಏನ ತಂಗಿ ಕೈ ಆಡಿಸಿ ಹೊಟ್ಟಿ ಮೇಲೆ ಕೈ ಆಡಿಸಿ ನೋಡಿದ್ರು, ನೀ ತುಂಬದ ಗರ್ಭಿಣಿ ಇದ್ದಂದ್ರು. ಹೌದು ಯಾನ್ ಹೇಳ್ತೀರಿ, ಯಾನೂ ಇಲ್ಲ, ದವಾಖಾನಿಗೆ ಹೋಗಿಲ್ಲ, ಟ್ರೀಟ್ಮೆಂಟ್ ಮಾಡಿಲ್ಲ, ಹೌದು ಯಾನು ಗೊತ್ತೇ ಇಲ್ಲ. ಹೌದು ಹೊಳ್ಳಿ ಇನ್ನೊಮ್ಮ ಮಲಕಾರ ಸಿದ್ಧ ಮುತ್ಯ ಬಂದ ಆಡೋ ಸಮಯದಾಗ ಅದೇ ಯಮನವಕ್ಕ ಕಾರಿಕ ಬಂಡಾರ ತೋರಕ ಕುತ್ತಾಳ. ಆಲ್ರೆಡಿ ಗರ್ಭಿಣಿ ಇದ್ದಳು, ಕರೆ ಗೊತ್ತಿಲ್ಲ. ಹೌದು 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 ನೋಡ್ರಿ ಬಂಧುಗಳು, ಎಂತ ಸಿದ್ಧಟಿಗೆ ಆಗ್ಯದ ದೇವರ ಆಟ. ಹೊಳ್ಳಿ ಅವರು ಕಾರ್ಕಲ್ ಯಾರು ದೇಶಮುಖರು ಬೀಗರು ಬಂದಿರು ನೋಡಿ. ಹೆಣ್ಮಗಳು ಬೈಲಿಗತ್ತಳೆ, ತಂಗಿ ನಿನ್ನ ಗಂಡನ ತಗೊಂಡು ಈಗಿಂದ ದವಾಖಾನೆ ಹೋಗಿ ಟ್ರೀಟ್ಮೆಂಟ್ ಚೆಕಿಂಗ್ ಮಾಡ್ಕೊಂಡು ಸೋನೋಗ್ರಾಫ್ ಮಾಡ್ಕೊಂಡು ಬರ್ರಿ ಅಂದಾಗ ಹೋಗಿ ಚೆಕಿಂಗ್ ಮಾಡಿದ ಬಳಿಕ 8 ತಿಂಗಳ ಗರ್ಭಿಣಿ ಅಂತೇಳಿ ರಿಪೋರ್ಟ್ ಬಂತು ಬಂಧುಗಳೇ. ಹೌದು 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 ಮುಂದೆ ದಿನಕಾರ್ಯ ಆದ ಬಳಿಕ ಗಂಡಸ ಮಗನಿಗೆ ಜನ್ಮ ಕೊಟ್ಟರು. ಮಾದಣ ಕುಂಚನೂರು ಮಾದಣ ಮುತ್ಯನ ಮಲಕಾರ ಸಿದ್ಧನಿಂದ ಈ ವರಪ್ರಸಾದ ನಮಗೆ ಸಿಕ್ಕದಂತೇಳಿ ಮಗನ ಹೆಸರು ಮಾದಣ್ಣ ಅಂತೇಳಿ ಇಟ್ಟಾರ. ಇನ್ನು 3 ಆಗ ಬೀಳುತ್ತದೆ ಹುಡುಗಗ. ಆ ಹುಡುಗನ ಇದು ಜಾವಳ ಕಾರ್ಯಕ್ರಮ. ಯಾರು ಇದು ದೇವರು ಮಾಡೋದು, ಏನೋ ಭಕ್ತರು ಮಾಡೋದು, ಮುಂದಿನ ಸಂಧಿಗೆ ಬಿಡುಗಡೆ ಆಗಬೇಕು. ಹೌದಾ? ಮಾಸಿದಣ ಏನಾತ್ರಿಪ್ಪ? ಸಿದ್ಧಟಿಗೆ ಎಲ್ಲಾ ದೇವರು ಮಾಡು ಸಿದ್ಧಟಿಗೆನೆ ಬೇರೆ. ಹೌದು ಹೌದು ಮಾದಣ ಮಲಕಾರ ಸಿದ್ಧನ ಸಿದ್ಧಟಿಗೆ ಬೇರೆ. ಹೌದು ಹೌದು ಸುಮ್ಮಿಲ್ಲ ಹೆಣವನ್ನು ಮಾತು ಹೇಳ್ತಾ ಲಕ್ಷ ಇಡ್ರಿ. ಹೌದು ಕುಂಚನೂರ್ಕ ಒಮ್ಮ ಮಲಕಾರ ಸಿದ್ಧ ಮುತ್ತಿ ಉಮದಿಯಿಂದ ಬಂದಂದ್ರ 15 ದಿನ ಹೋಗ್ತದೋ ತಿಂಗಳು ಹೋಗ್ತದ ಗೊತ್ತಿಲ್ಲ. ಅಣತಂಬ್ರ ಅಗಲಂಗಿಲ್ಲ ಅವ್ರು ಒಟ್ಟ. ಹೌದು ಹೌದು ಚಂತನ ಭಕ್ತರ ಮನ್ಯಾಗ
ಭಕ್ತರಿಗೆ ಉದ್ಧಾರ ಮಾಡೋರು ಮತ್ತ ಸಂಜೆಕ ಗುಡಿಗೆ ಬರೋವ್ರಿ. ಹೌದು ಆಗುದು ಇದು ಮನಕಾರ್ಸಿದ್ದ ಮುತ್ತಿನ ಒಡೆಯರಿಗೆ ಕೇಳಬೇಕು, ಕುಂಚನೂರದವ್ರು ಬಂದವರಿಗೆ ಇದು ಖರೆ ಆಗಿರ್ಬೇಕು. ಹೌದು ಒಬ್ಬಕ್ಕೆ ಮುದುಕಿ ಯಾರು ಮಾಡ್ಯಾಳ್ರಿ, ಕಡು ಬಡತನ ಪರಿಸ್ಥಿತಿ. ಹೌದು ಮನಕಾರ್ಸಿದ್ದ ಮುತ್ಯ ಬಂದನಂದ್ರ ಅಪರೂಪ ಕಂಡಂಗ ಆಕಿಗೆ. ಹೌದು ದಿನ ಇನ್ನೊಬ್ರಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು ಕಸ ತೆಗ್ಯಾಕ. ಹೌದು ಮನಕಾರ್ಸಿದ್ದ ಮುತ್ಯನ ಹೆಸರಲ್ಲಿ ಒಂದು ಟೆಂಗ ಒಂದು 10 ರೂಪಾಯಿ ಮುತ್ಯನ ಪಾಲಿಕೆಯಾಗಿ ಇಡಬೇಕಂತೇಳಿ ವಿಚಾರ ಮಾಡಿ ತೆಗೆದು ಮಾಡದಾಗಿತ್ತ. ಹೌದು ಹೌದು ಇನ್ನ 8 ದಿನ ಮುತ್ಯಾನ ಹೋಗಂಗಿಲ್ಲ ಅಂತೇಳಿ ವಿಚಾರ ಮಾಡ್ಯಾಳ. ದಗದಿಗೆ ಹೋಗ್ಯಾಳ್ರಿ. 8 ದಿನ ಆದ ಬಳಿಕ ಈ ಮಲಕಾರ್ಸಿದ್ದ ಮುತ್ಯ ಮಾಧುಲಿಂಗಂದು ಅಗಲು ಭೇಟಿ ಆಗ್ಯಾರ. ಹೌದು ಮಲಕಾರ್ಸಿದ್ದ ಉಮದಿಗೆ ಹೋಗ್ತಿದ್ದ ಮಾದಾಳ ಹೋಗಿ ಗುಡಿಯಾಗ ಕೂತಾನ. ಹೌದು ಕೃಷ್ಣ ಹೊಳಿ ದಾಟಿಸ್ತಿದ್ರು ಎಲ್ಲ ಒಡಿಯಾರು. ಪಾಲಿಕೆ ಎಲ್ಲಿ ಕೂತಾರ, ನವನ ಕೂತಾರ. ಹೌದು ಪಾಲಿಕೆ ಇನ್ನ ಒಂದು ಎರಡು ಮಾರ ಅಷ್ಟೇ ಕೃಷ್ಣ ಹೊಳಿ ದಾಟದಕ್ಕೆ 2 ಮಾರು ಉಳ್ದದ. ಹೌದು ಮುದುಕಿ ಬಂದು ಕೈಕಾಲ ತಕೊಂಡಲ್ರಿ. ಆ ಟೆಂಗ್ 10 ರೂಪಾಯಿ ತಗೊಂಡು ಬಾಗಿಲು ಹೊರಗೆ ಕೂತಾರ. ಹೌದು ಮಗಳನವ್ರು ಕೇಳಿದ್ರ, ತಾಯಿ ಈ ಟೆಂಗ್ ಅದಕ್ಕೆ ಯಾರಿಗೆ ಹೊಡ್ಯಾಕಿದ್ದಿ? ಹೌದು ಏನತ್ತಾಳ ಆಯಿ? ಬಾಳ ದಿನ ಮ್ಯಾಗ ಬೆಟ್ಟಿಗೆ ಉಮದಿ ಮಲಕಾರ್ಸಿದ್ದ ಬಂದನ, ತಂಗಿ ಮಲಕಾರ್ಸಿದ್ದ ಹೊಡಿಯೋದದ. ಹೌದು ಇದೊಂದು 10 ರೂಪಾಯಿ ತೊಟ್ಲಾಗಿ ಇಡಬೇಕಂತ ತಗೊಂಡಿಟ್ಟಿದ್ದು. ಹೌದು ಏನ್ ಮಾಡುದು, ಕಡು ಬಡತಾನದ ಅಂತ ಹೇಳಿದ್ರು. ಹೌದು ಮಲಕಾರ್ಸಿದ ಮುತ್ಯ ಹೋಗಿ ತಾಸೈತನಂದ್ರ ಅವ್ರು. ಹೌದು ಹೌದು ಕೃಷ್ಣ ಹೊಳಿ ಕಡೆ ಮುಖ ಮಾಡಿದಳು. ಯಾನಪ್ಪ ಮಲಕಾರ್ಸಿದ್ದ, ನನ್ನ 10 ರೂಪಾಯಿ ಒಂದು ಟೆಂಗ್ ವಜ್ಜೆ ಇತ್ತು ಅಂದ ತನ್ನಿನ ತಾನೇ ನಾವು ತಿರುಗಿ ಹೊಳ್ಳಿ ಮುದುಕಿ ಮನೆ ಹೋಗಿ ಅದೇ ಟೆಂಗ 10 ರೂಪಾಯಿ ತಗೊಂಡು ಹೋಗ್ಯಾರ. ಇದು ನನ್ನ ಮಲಕಾರ್ಸಿದ್ದ ಮುತ್ಯ ಮಾಡೋದು ಪವಾಡದ. ಹೌದು 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 ಇದೇ ಕುಂಚನೂರದಾಗ ಆಗೋದು, ಕೃಷ್ಣ ಹೊಳಿ ದಂಡಿ ಮ್ಯಾಗ ಸಿದ್ಧಟಿಗೆ ಆಗೋದದ. ಹೌದಾ? ಅಷ್ಟೇ ಇಲ್ಲ, ಇನ್ನೊಂದು ಮಾತು ಹೇಳ್ತಾ, ಬಾದಿಮಿಗೆ ಉಮದಿ ಒಳಗೆ ದೊಡ್ಡ ಪ್ರಮಾಣದಾಗ ಜಾತ್ರೆ ಆಗುತ್ತದ. ಹೌದು ಮುತ್ಯ ಹಸಿ ಕುಂಡ್ರಾವಿದ್ದ. ಹೌದಾ? ಕೇಳ್ರಿ, ಮಲಕಾರ್ಸಿದ್ದ ಮುತ್ಯ ದೇವರು ಮಾಡೋದು ಪವಾಡ ಹೇಳೋದದ. ಹೌದು ಹೌದು ಇಂಥ ವಿಷಯ ಎಲ್ಲಿ ಇಲ್ಲ, ಇಲ್ಲಿ ಬಳಕೆ ಆಗತ್ತದ, ಲಕ್ಷ ಇಡ್ರಿ. ಹೌದು ಹೌದು ಮಲಕಾರ್ಸಿದ್ದ ಮುತ್ಯಾರೇ ಕುಂಚನೂರದಾಗ ಅದಾನ. ಹೌದು ಗುಡಿಯಾಗರೆ ಹಸಿ ಕುಂಡ್ರಾವನ ಬಾದಿಮಿ ಜಾತ್ರೆ ಅದ ವೈಭವದಿಂದ. ಭಕ್ತರು ಎಲ್ಲರೂ ಎಷ್ಟೋ ಮಂದಿ ಬರೋರು ಗುಡಿ ಕಡೆ. ಹೌದು ಹೌದು ಯಾನ್ರಿ ಮುತ್ಯ ಹಸಿ ಕುಂಡ್ರಾವನ ಏನೋ ಮುತ್ಯ ಬಂದಿದ್ದೇನು? ಹೌದು ಯಾನು ಬಂದಿಲ್ಲ. ಇವರ ಜಾತ್ರೆ ಅವ ಮಾಡ್ಕೊತಾನೋ ಇಲ್ಲಿ ಯಾರಿಗೂ. ಹೌದು ಹೇಳ್ಬೇಡಿ, ನೀವು ಸಮಾಧಾನ ಹಿರಿಯರು ಇರ್ರಿ, ನಿಕಲ್ ಲಕ್ಷ ಇಡ್ರಿ. ಇರ್ರಿ ಎಲ್ಲಾರು ಲಕ್ಷ ಇಡ ಕಡೆ ಬಿಡ್ರಿ. ಈಗ ಬಾ ತಗಲ್ಬಾರ್ದು ಕಡೆ. ಶ್ರೀ ಮಹಾಲಿಂಗೇಶ್ವರ ಮಹಾರಾಜ್ ಕಿ ಜೈ, ಮಲಕಾರ್ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಕೇಳ್ರಿ ಮುತ್ಯನ ಪವಾಡ. ಈ ವಿಷಯ ಹಳ್ಳಿಯಲ್ಲಿ ಸಿಗಂಗಿಲ್ಲ. ಹೌದು ಮುತ್ಯ ಕುಂಚನೂರದಾಗ ಅದಾನ. ಹೌದು ಉಮದಿ ಒಳಗೆ ಎಷ್ಟೋ ಭಕ್ತರು ಕೇಳ್ತಿದ್ರು. ಹೌದಾ? ಮುತ್ಯ ಬಂದನಿಲ್ಲ ಪಾರ್ಕಿ, ಮುತ್ಯನ ಪಾರ್ಕಿ ಬಂದಿಲ್ಲ, ಮುತ್ಯ ಏನೋ ಬಂದಿಲ್ಲ, ನಾವ್ರೆಲ್ಲ ಒಡೆಯಾರು. ಹೌದು ಹೌದು ಹಸಿ ಕುಂಡ್ರಾವನ ಅದಾನ. ಮುತ್ಯಂದ್ರ ವೈಭವದಿಂದ ಜಾತ್ರೆ ಆಗದ. ಈ ವರ್ಷ ಮುತ್ಯ ಬರ್ಲಿಲ್ಲ ಅಂದ್ರೆ ಸುಮ್ಮನೆ ನೀವು ಬಾಗಿ ಹಿಡಿದು ಅಟ್ಟೆ ಹೋರಿ, ಇಲ್ಲಿ ಮುತ್ಯ ಬಂದಿಲ್ಲ ಅಂತೇಳಿ ಮಾರಾಯಿಗಳು ಹೇಳಿದ್ರು. ಹೌದು ಹೌದು ಟೈಮ್ ರಾತ್ರಿ 11:30 ಆಗ್ಯದ. ಹೌದು ಪಾಲಿಕೆ ಆಳುಗಳು ಎಲ್ಲ ಸರದ ನಿದ್ದೆ ಹತ್ಯದ. ಹೌದು ಮಲಕಾರ್ಸಿದ್ದ ಮುತ್ಯ ಇಬ್ಬರ ಆಳಿಗೆ ಎಬಸದ ಬಡದು. ಹೌದು ಹೌದು ಇಬ್ರೇ ಆಳಿಗೆ ಎಬಸದ ನಿದ್ಯಾನ ಯಾರು ಎದ್ರು. ಇಬ್ರೇ ಹೆಗಲು ಕೊಟ್ರು. ಹರಿ 4 ಆಗಿಲ್ಲ. ಕುಂಚನೂರು 11:30 12ಕ್ಕೆ ತಳ ಬಿಟ್ಟಾರ. ಹರಿ 4 ಒಳಗ ಉಮದಿಗೆ ಹೋಗಿ ಮುಟ್ಟ್ಯಾರ. ಇದು ಮಲಕಾರ್ಸಿದ್ದ ಎಂತ ತಾಕತ್ತಿದ್ದಿರ್ಬೇಕು. ಹೌದು ಎಲ್ಲಿ ಕುಂಚನೂರ, ಎಲ್ಲಿ ಉಮದಿಯದ ಬಂಧುಗಳೇ. ಹೌದು ಹೌದು ಇದು ಸುಳ್ಳಲ್ಲ. ಉಮದಿ ಮಾರಾಯಿಗಳಿಗೆ ಕೇಳಿ ಇದು ಖರಿಯೋ ಏನ ಸುಳ್ಳು. ಹೌದು ಹೌದು ಮತ್ ಜಗತ್ತದಾಗ ದೇವರ ದೊಡ್ಡವ ಏನ ಭಕ್ತರ ದೊಡ್ಡವರು. ದೇವ್ರ ದೊಡ್ಡವ. ಯಪ್ಪ ನಿನಗೆ ಹೇಳೋಗತ್ತಿದ. ಹೌದಾ? ನನ್ನ ಪಾಲ ದೊಡ್ಡದದ. ಹೌದು ಹೌದು ನನ್ನ ದೇವರ ಆಜ್ಞೆ ಇರ್ಲಾರ್ದೆ ನಿನ್ನ ಒಂದು ಹುಲ್ಲು ಕಡ್ಡಿ ಅಳಗಾಡಂಗಿಲ್ಲ, ವಾದ ಹಾಕ. ಹೌದು ಹೌದು ಹೇಳಿದೀನಿ ಏನಂತೇಳಿ. ಏನ್ ಹೇಳಿದ್ರಿ? ಅತ್ರಿ ಋಷಿ ಮಡದಿ ಅರಸಯ್ಯ. ಹಾ ಹಾ ಬ್ರಹ್ಮ ವಿಷ್ಣು ಮಹಾದೇವ್ಗ ಒಂದೇ ತರದ ಕೂಸು ಮಾಡಿದಳು. ಅವರೇ ದತ್ತಾತ್ರೇಯ ಅಂತೇಳಿ ಭಕ್ತರದಿಂದ ದೇವರ ಹುಟ್ಟ್ಯಾನ. ಹೌದು ಹೌದು ನೋಡ್ರಿ. ಹೌದು ಲಕ್ಷ ಇಡ್ರಿ. ಕಾಕ, ಹಾ ಹಾ ವರ್ಷೈತು ಮಗ ಕೂಡಿಲ್ಲ ಅಂತೇಳಿ ಹಿಂಗೆ ಮಾತಾಡ್ಬೇಕಂತೇಳಿ ಮಾತಾಡಗತ್ತೀವೋ, ಏನ ನಿನ್ನ ತಲೆ ಬಿಟ್ಟದೋ, ಏನ ಕೂದಲು ಬೆಳಗಾಗ್ಯಾವ ಅಂತೇಳಿ ಹಿಂಗೆ ಮಾತಾಡಗತ್ತಿ. ಹೌದಾ? ನನಗೆ ತಿಳಿಯಲ್ದು. ಹೌದು ಅದ್ರಾಗ ಶುಗರ BP ತರಕಾರಿ ಬಂದಿದ್ಯೋ ನನಗೆ ಏನೋ ತಿಳಿಯಲ್ದಿದು. ಹೌದಾ?
ಒಂದು ಮಾತು ಕೇಳ್ತು ನಿನಗೆ. ಏನ್ ಕೇಳಿದ್ರಿಪ್ಪ? ಬ್ರಹ್ಮ ವಿಷ್ಣು ಮಹಾದೇವ ಅತ್ರಿ ಋಷಿ ಮಡದಿ ಅನಸಯನ ಪರೀಕ್ಷೆ ಮಾಡುದಕ್ಕೆ ಬಂದುದು ಖರೆ ಅದ, ನಂದು ವಾದ ಇಲ್ಲಿದಕ್ಕೆ. ಹೌದು. ಖರೆ ದಿಗಂಬರ ಆಗಿ ನಮಗ ನೀಡು ಅಂತೇಳಿ ಅಂದಾಗ ನೋಡ್ರಿ. ಹೌದು. ಅವಾಗ ಅತ್ರಿ ಋಷಿ ಮಡದಿ ಅನಸಯ್ಯ ಏನ್ ಮಾಡಿದ್ರು? ಜಗತ್ತದಾಗ ನನ್ನ ಗಂಡ ಅತ್ರಿ ಋಷಿ ಗಂಡನೇ ದೇವ್ರ ಅಂತೇಳಿ ಗಂಡನ ಪಾದದಕ್ಕ ಹೊಡೆದು ಕೂಸು ಮಾಡ್ಯಾಳು, ಏನ ತನ್ನಿನ ತಾನೇ ಹೊಡೆದು ಕೂಸು ಮಾಡ್ಯಾಳು. ಹೌದು 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 ಹೌದು. ಗಂಡನ ಪಾದದಕ್ಕ ಪನ್ನೀರ್ ಹೊಡೆದು ಕೂಸು ಮಾಡ್ಯಾಳ ಅಂದಿ ಅಂದ್ರ ಗಂಡನೇ ದೇವರ, ಇಲ್ಲಿ ದೇವರ ದೊಡ್ಡವ, ಜಗತ್ತನ ಸಾರ್ತವ. ಮತ್ತ ನೀ ಭಕ್ತಳಿದ್ಯಲ್ಲ, ನಿನ್ನ ಪನ್ನೀರ್ ಹೊಡೆದವ್ರಿಗೆ ಕೂಸುಗಳ ಮಾಡಬೇಕಾಗಿತ್ತ. ತಾಯಿ ಯಾಕಾಗಲಿಲ್ಲ ಹಡದವ ನನ್ನವ? ಆ ಯಾಕ್ರಿ? ಜಗತ್ತದಾಗ ದೇವರ ದೊಡ್ಡವ. ಹೌದು. ಪಿಂಟು ಮಾಸ್ತರ್ ಅತ್ತಾರಪ್ಪ. ಹೌದಾ? ಹುಲಿ ಲಕ್ಷಣ ಅದ. ಹೌದಾ? ಹುಲಿ ಮರಿಗೆ ಜನ್ಮ ಕೊಡ್ತಂದ್ರ ಒಂದ್ 5 ಮಾರ ಹೋಗಿ ದೂರ ಕುಂಡಿರ್ತದ. ಹೌದು. ಮರಗಳು ಯಾವ ತನ್ನಿನ ತಾನೇ ಎದ್ದು ಹೋಗಿ ತಾಯಿ ಎದೆ ಹಾಲು ಕುಡಿತದ, ಆ ಮರಗಳಿಗೆ ಹಾಲು ಕುಡಿಸ್ತದ ಅದು. ಹೌದು. ಯಾವಾಗ ಎದ್ದು ಬರಂಗಿಲ್ಲ ಅದ್ರ ಕುತ್ತಿಗೆ ಹಿಚಕಿ ಕೊಲತದ. ಇದು ಹುಲಿ ಗುಣಧರ್ಮದ. ಹೌದು. ಹಳ್ಳೂರು ಸತ್ಯಪ್ಪ ಮಾಸ್ತರ್ 18 ಪುರಾಣ ಪಂಡಿತ ಕರ್ನಾಟಕದಾಗ ಹುಲಿ ಅನ್ನಂದ್ರ ಹುಲಿ ಹೊಟ್ಟಿನ ಹುಲಿನೇ ಹುಟ್ಟ್ಯಾಗಪ್ಪ, ಇದು ಇಲಿ ಹುಟ್ಟಿಲ್ಲ ತಿಳ್ಕೊಂಡು ಮಾತಾಡು. ಯಾರಿಗಾರು ಮಾತಾಡ್ದಂಗ ನನಗ್ ಮಾತಾಡು. ತೀರಿ ಅನಸನ್ಕತಿ. ಹೌದಾ? ದೇವರ ದೊಡ್ಡವ. ಹೌದು. ಇವೆಲ್ಲ ವಿಷಯ ಮುರಿದು ಮಾತಾಡು. ನಿನ್ನ ಭಕ್ತರದೇ ಅಂತಾಕತ್ತದ ನೋಡು. ಹೌದು. ನಿನ್ನ ಭಕ್ತರಿಗೆ ಗೊತ್ತಾಗಲಿಲ್ಲ. ಹೌದಾ? ಜಗತ್ತದಾಗ ಹ್ಯಾಂಗ ಅಂಶುದ್ಧ ಮುತ್ಯ ದೇವರಿಗೆ ಇಳಿಸ್ಯಾನ ನೋಡು. ಹೌದು. ಮಹಾಗಣ ಮಲಕಾರ ಸಿದ್ಧ ಜಗತ್ತದಾಗ ಅವರು ಹೊಟ್ಟಿನಂತ ಮಗ ಕೊಟ್ಟು ಜಗತ್ತುದ್ಧಾರ ಮಾಡೋದಕ್ಕಾಗಿ ಸಿದ್ಧತೆಗೆ ಮಾಡ್ಲಿಕತ್ತಾರ. ಹೌದು ಹೌದು. ಯಾರು ದೊಡ್ಡವರು? ದೇವರ. ದೇವರ ದೊಡ್ಡವ. ಹೌದು. ಅದಕ್ಕೆ ಬಹಳ ಮಾತಾಡೋದಿಲ್ಲ. ನನ್ನ ಮಾತು ನಿಮಗೆ ಬಹಳತನ ಮಾತಾಡ್ತಂತೆ ವಜ್ಜೆ ಆಗಬಾರದು. ಹೌದು. ಅಂಶುದ್ಧ ಮುತ್ಯ ಯಾವ ರೀತಿಯಿಂದ ದೇವರ ಭಕ್ತರಿಗೆ ಉದ್ಧಾರ ಮಾಡ್ತಾರ. ಬಡಿವಿ ನೀಲಮ್ದು ಒಂದು ದುಃಖದ ಕಥೆ ಅದ. ತಾವೆಲ್ಲರೂ ಈ ಒಂದು ಅನುಭವ ವಿಷಯ ಕೂತ ಕೇಳಿದ್ರೆ ಅಂದ್ರೆ ಈ ನಮ್ಮ ಹುಟ್ಟದಕ್ಕೆ ಜನ್ಮ ಸ್ವಾರ್ಥಕ್ಕಾಗತ್ತದ. ಯಾವ ರೀತಿಯಿಂದ ಬಡಿವಿ ನೀಲಮ್ಮ ನಾನು ಅಂಶುದ್ಧ ಮುತ್ಯನ ಭಕ್ತಳಾಗಿ ಉಳಿತಾಳ ಅನ್ನೋದು 4 ನುಡಿ ಚಾಲ ಹಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಅಪ್ಪನ ಪಾರ್ಟಿಗೆ ಚಾನ್ಸ್ ಹೋಗ್ತದ. ಶಾಂತ ರೀತಿಯಿಂದ ಕೂತು ಕೇಳಬೇಕಂತೆ ಕಳ್ಕೊಳ್ಳಿ. ನಾನು ಆಗಲಿಯಪ್ಪ. ಯಾವ ಚಿಕ್ಕಪಡಿಸಲಿಗೆ ಗ್ರಾಮದ ಹಿರಿಯರಾದ ಮಲ್ಲಪ್ಪ ಕಾಕ ಗಾಣಿಗೆಯರವರು ಕೂಡ ಸತ್ಯಸಂಗಕ್ಕೆ ಹೋಗಿ ಮುಟ್ಲೆತ್ತೇಳಿ 101 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ. ಆ ಮಾನಭಾವಿಗಳು ಮಾಡುವಂಥ ಗುರುಶಿವದಲ್ಲಿ ಯಾವ ನನ್ನ ಮಹಾದಲಿಂಗ ಮಲಕಾರ ಸಿದ್ಧ ಕೊಂತ್ಯವೈ ಹಾಗೂ ನನ್ನ ಮಾಯದ ಗುಡ್ಡದ ಒಡಿಯ ಮೋಕ್ಷಿದ್ದ ಸದಾನಕಲ ಅನುಗ್ರಹಿಸಲಿ. ಬೀರದೇವರ ಮಹಳಿಂಗರೈ ಮುತ್ಯನ ಅಂತಃಕರಣ ಆಶೀರ್ವಾದವರು ಮಂತಾನ ಮ್ಯಾಗ ಇರ್ಲಿತ್ತೇಳಿ ಬೇಡಿಕೊಂಡು ಕೊಟ್ಟಂತ ಕಾಣಿಕೆಯನ್ನು ಸ್ವೀಕರಿಸ್ತೇವೆ.